ನೋಡಿ, ಪಾತರಗಿತ್ತಿ ಪ್ರಿಯಾಂಕಾಳ ಮಿಸ್ಸಿಂಗ್ ನಾಟಕಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತಿ ಜೊತೆಗಿನ ಸಂಸಾರದಿಂದ ಬೇಸತ್ತು ಹೋಗಿದಂತಹ ಈ ಪ್ರಿಯಾಂಕಾ ಕಂಪನಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಡೇವಿಡ್ ಮೇಲೆ ಮನಸ್ಸಾಗಿತ್ತು ಇವಳಿಗೆ. ಪತಿಯಿಂದ ದೂರಾಗಿ ಡೇವಿಡ್ ಜೊತೆಗೆ ಸಂಸಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆತ್ಮಹತ್ಯೆಯ ನಾಟಕವನ್ನು ಆಡಿದ್ಲು. ಇನ್ನು ಆತ್ಮಹತ್ಯೆ ನಾಟಕ ರೂಪಿಸಲು ಬಟ್ಟೆ, ಆಧಾರ್ ಕಾರ್ಡ್ ಅನ್ನು ಬಿಸಾಡಿದಂತಹ ಪ್ರಿಯಾಂಕಾ ಡೇವಿಡ್ ಜೊತೆಗೆ ಬೇಲೂರಿನಿಂದ ಬೈಕ್ ಹತ್ತಿ ಪರಾರಿಯಾಗಿತ್ತು. ಡೇವಿಡ್ ಜೊತೆ ಹೊಸ ಜೀವನವನ್ನ ಪ್ರಾರಂಭಿಸಲು ಸ್ಕೆಚ್ ಕೂಡ ಹಾಕಿದ್ಲಂತೆ. ಕಾಕಿ ಮುಂದೆ ಈ ಎಲ್ಲ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾಳೆ. ಪ್ರಿಯಾಂಕಾ ಮತ್ತು ಆ ಪ್ರಿಯಾಂಕಾಳ ಲವರ್ ಡೇವಿಡ್ ಎಲ್ಲರೂ ಕೂಡ ಪೊಲೀಸರು ಮೂಗು ಹಿಡಿದಾಗ ಬಾಯಿ ಬಿಡುತ್ತಂತಾರಲ್ಲ, ಹಾಗಾಗಿ ತಮ್ಮದೇ ಆಗಿರತಕ್ಕಂತಹ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಈ ಎರಡು ಪ್ರೇಮದ ಹಕ್ಕಿಗಳು ಅಸಲಿ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ನಾವು ನೋಡ್ತಾ ಇದ್ರೆ ಒಂದು ಕಡೆಗೆ ಡೇವಿಡ್, ಈ ಡೇವಿಡ್ ಈಗಾಗಲೇ ಕೂಡ ಉತ್ತರ ಭಾರತದ ಮೂಲದವ ಈತ ಡೇವಿಡ್. ಈತನಿಗೆ ಆಲ್ರೆಡಿ ಈಗ ಮದುವೆ ಕೂಡ ಆಗಿದೆ. ಮದುವೆಯಾಗಿ ಇವನ ಕಾಟವನ್ನು ತಾಳಲಾರದೆ ಆ ಹೆಂಡತಿನೂ ಕೂಡ ಈತನನ್ನು ಬಿಟ್ಟಿದ್ದಾಳೆ. ಇನ್ನು ಇತ್ತ ಪ್ರಿಯಾಂಕಾ ಅಂತ ಬಂದರೆ ಇರ್ತಕ್ಕಂತಹ ಗಂಡನನ್ನು ಬಿಟ್ಟು ಈ ಡೇವಿಡ್ ಮೇಲೆ, ಉತ್ತರ ಭಾರತ ಮೂಲದ ಈ ಡೇವಿಡ್ನ ಮೇಲೆ ಮನಸ್ಸಾಗಿದೆ. ಹಾಗಾಗಿ ಮದುವೆಗೆ ಹೋಗಿ ಬರ್ತೀನಿ ಅಂತಕ್ಕಂತಹ ಮನೆಯಲ್ಲಿ ಹೇಳಿಕೊಂಡು ಮದುವೆ ಮುಗಿಸ್ಕೊಂಡು ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂತಹ ತನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ತನ್ನ ತಾಯಿ ಜೊತೆಗೆ ಮಾತಾಡಿ ತದನಂತರದಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಒಂದು ಕೆರೆಯ ಪಕ್ಕದಲ್ಲಿ ಆಧಾರ್ ಕಾರ್ಡನ್ನು ಬಿಸಾಕಿದ್ದಾಳೆ, ಚಪ್ಪಲಿ ಬಿಸಾಕಿದ್ದಾಳೆ, ಬಟ್ಟೆಗಳನ್ನು ಬಿಸಾಕಿದ್ದಾಳೆ. ಅಲ್ಲಿಂದ ಡೇವಿಡ್ನ ಬೈಕಲ್ಲಿ ಎಸ್ಕೇಪ್ ಆಗಿದ್ದಾಳೆ. ಮತ್ತೊಂದು ಕಡೆಗೆ ಗಂಡನ ಮನೆಯವರು ಪ್ರಿಯಾಂಕಾ ಕಾಣ್ತಾ ಇಲ್ಲ ಅಂತ ಎದ್ನೋ ಬಿದ್ನೋ ಅಂತ ಎಲ್ಲ ಕಡೆ ಸ್ಟೇಷನ್ನಲ್ಲಿ ಅಲ್ದಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಪಾತರಗಿತ್ತಿಯ ಪ್ರಿಯಾಂಕಾ ಬಯಲಾಗಿದೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ. 28 ವರ್ಷ ಏಜ್, ಸಾಕಿನ ಕುನಿಗಲ. 14th ಫೆಬ್ರವರಿ 2026ಗೆ ನಮ್ಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13th ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ ನೋಡಿ, ಪಾತರಗಿತ್ತಿ ಪ್ರಿಯಾಂಕಾಳ ಮಿಸ್ಸಿಂಗ್ ನಾಟಕಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತಿ ಜೊತೆಗಿನ ಸಂಸಾರದಿಂದ ಬೇಸತ್ತು ಹೋಗಿದಂತಹ ಈ ಪ್ರಿಯಾಂಕಾ ಕಂಪನಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಡೇವಿಡ್ ಮೇಲೆ ಮನಸ್ಸಾಗಿತ್ತು ಇವಳಿಗೆ. ಪತಿಯಿಂದ ದೂರಾಗಿ ಡೇವಿಡ್ ಜೊತೆಗೆ ಸಂಸಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆತ್ಮಹತ್ಯೆಯ ನಾಟಕವನ್ನು ಆಡಿದ್ಲು. ಇನ್ನು ಆತ್ಮಹತ್ಯೆ ನಾಟಕ ರೂಪಿಸಲು ಬಟ್ಟೆ, ಆಧಾರ್ ಕಾರ್ಡ್ ಅನ್ನು ಬಿಸಾಡಿದಂತಹ ಪ್ರಿಯಾಂಕಾ ಡೇವಿಡ್ ಜೊತೆಗೆ ಬೇಲೂರಿನಿಂದ ಬೈಕ್ ಹತ್ತಿ ಪರಾರಿಯಾಗಿತ್ತು. ಡೇವಿಡ್ ಜೊತೆ ಹೊಸ ಜೀವನವನ್ನ ಪ್ರಾರಂಭಿಸಲು ಸ್ಕೆಚ್ ಕೂಡ ಹಾಕಿದ್ಲಂತೆ. ಕಾಕಿ ಮುಂದೆ ಈ ಎಲ್ಲ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾಳೆ. ಪ್ರಿಯಾಂಕಾ ಮತ್ತು ಆ ಪ್ರಿಯಾಂಕಾಳ ಲವರ್ ಡೇವಿಡ್ ಎಲ್ಲರೂ ಕೂಡ ಪೊಲೀಸರು ಮೂಗು ಹಿಡಿದಾಗ ಬಾಯಿ ಬಿಡುತ್ತಂತಾರಲ್ಲ, ಹಾಗಾಗಿ ತಮ್ಮದೇ ಆಗಿರತಕ್ಕಂತಹ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಈ ಎರಡು ಪ್ರೇಮದ ಹಕ್ಕಿಗಳು ಅಸಲಿ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ನಾವು ನೋಡ್ತಾ ಇದ್ರೆ ಒಂದು ಕಡೆಗೆ ಡೇವಿಡ್, ಈ ಡೇವಿಡ್ ಈಗಾಗಲೇ ಕೂಡ ಉತ್ತರ ಭಾರತದ ಮೂಲದವ ಈತ ಡೇವಿಡ್. ಈತನಿಗೆ ಆಲ್ರೆಡಿ ಈಗ ಮದುವೆ ಕೂಡ ಆಗಿದೆ. ಮದುವೆಯಾಗಿ ಇವನ ಕಾಟವನ್ನು ತಾಳಲಾರದೆ ಆ ಹೆಂಡತಿನೂ ಕೂಡ ಈತನನ್ನು ಬಿಟ್ಟಿದ್ದಾಳೆ.
ಇನ್ನು ಇತ್ತ ಪ್ರಿಯಾಂಕಾದ್ ಬಂದರೆ ಇರ್ತಕ್ಕಂತಹ ಗಂಡನನ್ನು ಬಿಟ್ಟು ಈ ಡೇವಿಡ್ ಮೇಲೆ, ಉತ್ತರ ಭಾರತ ಮೂಲದ ಈ ಡೇವಿಡ್ನ ಮೇಲೆ ಮನಸ್ಸಾಗಿದೆ. ಹಾಗಾಗಿ ಮದುವೆಗೆ ಹೋಗಿ ಬರ್ತೀನಿ ಅಂತಕ್ಕಂತಹ ಮನೆಯಲ್ಲಿ ಹೇಳಿಕೊಂಡು ಮದುವೆ ಮುಗಿಸ್ಕೊಂಡು ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂತಹ ತನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ತನ್ನ ತಾಯಿ ಜೊತೆಗೆ ಮಾತಾಡಿ ತದನಂತರದಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಒಂದು ಕೆರೆಯ ಪಕ್ಕದಲ್ಲಿ ಆಧಾರ್ ಕಾರ್ಡನ್ನು ಬಿಸಾಕಿದ್ದಾಳೆ, ಚಪ್ಪಲಿ ಬಿಸಾಕಿದ್ದಾಳೆ, ಬಟ್ಟೆಗಳನ್ನು ಬಿಸಾಕಿದ್ದಾಳೆ. ಅಲ್ಲಿಂದ ಡೇವಿಡ್ನ ಬೈಕಲ್ಲಿ ಎಸ್ಕೇಪ್ ಆಗಿದ್ದಾಳೆ. ಮತ್ತೊಂದು ಕಡೆಗೆ ಗಂಡನ ಮನೆಯವರು ಪ್ರಿಯಾಂಕಾ ಕಾಣ್ತಾ ಇಲ್ಲ ಅಂತ ಎದ್ನೋ ಬಿದ್ನೋ ಅಂತ ಎಲ್ಲ ಕಡೆ ಸ್ಟೇಷನ್ನಲ್ಲಿ ಅಲ್ದಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಪಾತರಗಿತ್ತಿಯ ಪ್ರಿಯಾಂಕಾ ಬಯಲಾಗಿದೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ, 28 ವರ್ಷ ಏಜ್, ಸಾಕಿನ ಕುನಿಗಲ. 14th ಫೆಬ್ರವರಿ 2026ಗೆ ನಮ್ಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ, ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13th ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ, ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ ನೋಡಿ, ಪಾತರಗಿತ್ತಿ ಪ್ರಿಯಾಂಕಾಳ ಮಿಸ್ಸಿಂಗ್ ನಾಟಕಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತಿ ಜೊತೆಗಿನ ಸಂಸಾರದಿಂದ ಬೇಸತ್ತು ಹೋಗಿದಂತಹ ಈ ಪ್ರಿಯಾಂಕಾ ಕಂಪನಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಡೇವಿಡ್ ಮೇಲೆ ಮನಸ್ಸಾಗಿತ್ತು ಇವಳಿಗೆ. ಪತಿಯಿಂದ ದೂರಾಗಿ ಡೇವಿಡ್ ಜೊತೆಗೆ ಸಂಸಾರಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆತ್ಮಹತ್ಯೆಯ ನಾಟಕವನ್ನು ಆಡಿದ್ದು. ಇನ್ನು ಆತ್ಮಹತ್ಯೆ ನಾಟಕ ರೂಪಿಸಲು ಬಟ್ಟೆ, ಆಧಾರ್ ಕಾರ್ಡನ್ನು ಬಿಸಾಡಿದಂತಹ ಪ್ರಿಯಾಂಕಾ ಡೇವಿಡ್ ಜೊತೆಗೆ ಬೇಲೂರಿನಿಂದ ಬೈಕ್ ಹತ್ತಿ ಪರಾರಿಯಾಗಿತ್ತು. ಡೇವಿಡ್ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಲು ಸ್ಕೆಚ್ ಕೂಡ ಹಾಕಿದ್ಲಂತೆ. ಕಾಕಿ ಮುಂದೆ ಈ ಎಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾಳೆ ಪ್ರಿಯಾಂಕಾ ಮತ್ತು ಆ ಪ್ರಿಯಾಂಕಾಳ ಲವರ್ ಡೇವಿಡ್. ಎಲ್ಲರೂ ಕೂಡ ಪೊಲೀಸರು ಮೂಗು ಹಿಡಿದಾಗ ಬಾಯಿ ಬಿಡುತ್ತಂತಾರಲ್ಲ, ಹಾಗಾಗಿ ತಮ್ಮದೇ ಆಗಿರತಕ್ಕಂತಹ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಈ ಎರಡು ಪ್ರೇಮದ ಹಕ್ಕಿಗಳು ಅಸಲಿ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ನಾವು ನೋಡ್ತಾ ಇದ್ರೆ ಒಂದು ಕಡೆಗೆ ಡೇವಿಡ್, ಈ ಡೇವಿಡ್ ಈಗಾಗಲೇ ಕೂಡ ಉತ್ತರ ಭಾರತದ ಮೂಲದವ ಈತ ಡೇವಿಡ್. ಈತನಿಗೆ ಆಲ್ರೆಡಿ ಈಗ ಮದುವೆ ಕೂಡ ಆಗಿದೆ. ಮದುವೆಯಾಗಿ ಇವನ ಕಾಟವನ್ನು ತಾಳಲಾರದೆ ಆ ಹೆಂಡತಿನೂ ಕೂಡ ಈತನನ್ನು ಬಿಟ್ಟಿದ್ದಾಳೆ. ಇನ್ನು ಇತ್ತ ಪ್ರಿಯಾಂಕಾದ್ ಬಂದರೆ ಇರ್ತಕ್ಕಂತಹ ಗಂಡನನ್ನು ಬಿಟ್ಟು ಈ ಡೇವಿಡ್ ಮೇಲೆ, ಉತ್ತರ ಭಾರತ ಮೂಲದ ಈ ಡೇವಿಡ್ನ ಮೇಲೆ ಮನಸ್ಸಾಗಿದೆ. ಹಾಗಾಗಿ ಮದುವೆಗೆ ಹೋಗಿ ಬರ್ತೀನಿ ಅಂತಕ್ಕಂತಹ ಮನೆಯಲ್ಲಿ ಹೇಳಿಕೊಂಡು ಮದುವೆ ಮುಗಿಸ್ಕೊಂಡು ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂತಹ ತನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ತನ್ನ ತಾಯಿ ಜೊತೆಗೆ ಮಾತಾಡಿ ತದನಂತರದಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಒಂದು ಕೆರೆಯ ಪಕ್ಕದಲ್ಲಿ ಆಧಾರ್ ಕಾರ್ಡನ್ನು ಬಿಸಾಕಿದ್ದಾಳೆ, ಚಪ್ಪಲಿ ಬಿಸಾಕಿದ್ದಾಳೆ, ಬಟ್ಟೆಗಳನ್ನು ಬಿಸಾಕಿದ್ದಾಳೆ. ಅಲ್ಲಿಂದ ಡೇವಿಡ್ನ ಬೈಕಲ್ಲಿ ಎಸ್ಕೇಪ್ ಆಗಿದ್ದಾಳೆ. ಮತ್ತೊಂದು ಕಡೆಗೆ ಗಂಡನ ಮನೆಯವರು ಪ್ರಿಯಾಂಕಾ ಕಾಣ್ತಾ ಇಲ್ಲ ಅಂತ ಎದ್ನೋ ಬಿದ್ನೋ ಅಂತ ಎಲ್ಲ ಕಡೆ ಸ್ಟೇಷನ್ನಲ್ಲಿ ಅಲ್ದಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಪಾತರಗಿತ್ತಿಯ ಪ್ರಿಯಾಂಕಾ ಬಯಲಾಗಿದೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ, 28 ವರ್ಷ ಏಜ್, ಸಾಕಿನ ಕುನಿಗಲ. 14th ಫೆಬ್ರವರಿ 2026ಗೆ ನಮ್ಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ,
ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ, 13 ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ, ಸೇಮ್ 12 ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ, ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ